ಆಯ್ತಲ್ಲ ಫ್ರೆಂಡ್ಸ್, ನಾನು ಕೈ ಮುಟ್ಕೊಂಡು ಬೇಡ್ತಿದ್ದೀನಿ. ಲಕ್ಷ್ಮೀಪತಿ ಚೆನ್ನಾಗೇ ಇದ್ದ, ಯಾಕೆ ಹಿಂಗೆ ಹೇಳ್ತಾವನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಏನಕ್ಕೆ ಅಂತ. ಇದು ನಿನ್ನೆ ಭಾನುವಾರದ್ದು ವಿಡಿಯೋ. ಬೆಳಗ್ಗೆಯಿಂದ ಹೇಳಿದೆ, ಚಿರು ಕೂತ್ಕೊಂಡು ಓದ್ಕೊಳಪ್ಪ, ಕೆಳಗಡೆ ಆಟಾಡಕ್ಕೆ ಹೋಗಬೇಡ, ಎಕ್ಸಾಮ್ ಹತ್ರ ಬರ್ತೈತೆ ಅಂತ. ನನ್ನ ಮಾತೇ ಕೇಳಲಿಲ್ಲ ಅವನು. ನಾನು ಹೆಂಗೂ ತೋಟದ ಹತ್ರ ಹೋಗ್ಬೇಕಾಗಿತ್ತು, ಕೆಲಸ ಇತ್ತು. ಇವನನ್ನ ಧ್ರುವಿ ಹತ್ರ ಬಿಟ್ಟೋದ್ರೆ ನನ್ನ ಮಾತನ್ನೇ ಕೇಳದೆ ಇರೋನು ಇನ್ನು ಧ್ರುವಿ ಮಾತು ಕೇಳ್ತಾನ? ಇಲ್ಲ ಅಂದ್ಕೊಂಡು, ಬಾರಪ್ಪ ರಜಾ, ತೋಟದ ಹತ್ರ ಕೆಲಸ ಐತೆ ಹೋಗೋಣ ಅಂತ ಒಳ್ಳೆ ಮಾತಿಂದ ಕರ್ಕೊಂಡು ಬಂದೆ. ಚನ್ನರಾಯಪಟ್ಟಣದಿಂದ ಯಾಚನಹಳ್ಳಿ ತನಕ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ತನಕನೂ ನಡೆಸ್ಕೊಂಡೇ ಕರ್ಕೊಬಂದೆ. ಬಿಸಿಲಿತ್ತು ಬೇರೆ. ಅವನಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟ ತೋಟದ ಹತ್ರ ಬರೋಷ್ಟರಲ್ಲಿ. ತೋಟದಲ್ಲಿ ಎಡಮಟೆ ಬಾಚಿಸೋದು ಮತ್ತು ಕಾಯೆಲ್ಲ ಬಾಚಿಸೋದು ಅದೆಲ್ಲ ಸ್ವಲ್ಪ ಕೆಲಸ ಮಾಡಿಸ್ದೆ ಅವನಿಗೆ. ಇಲ್ಲ, ನಾನು ಓದ್ಕೋಬೇಕಣಪ್ಪ, ಈ ತೋಟದ ಕೆಲಸ ಎಲ್ಲ ಸ್ವಲ್ಪ ಕಷ್ಟ ಅನ್ನೋ ಅನುಭವ ಆಗಲಿ ಅಂತ ಮಾಡಿಸ್ದೆ. ಕೆಲಸ ಎಲ್ಲ ಮಾಡಿ ಸುಸ್ತಾದ್ಮೇಲೆ ಬರುತ್ತಲ್ಲ ಮನಸ್ಸಿಂದ ಆ ಪ್ರೆಷರಲ್ಲಿ ಈ ಮಾತುಗಳೆಲ್ಲ ಅವ್ನಿಗೆ ಆಚೆ ಬರ್ತಾ ಇದೆ. ಏನಪ್ಪ ನಾವು ಓದ್ಕತ್ತೀನಿ, ಬಿಟ್ಬಿಡ್ರಮ್ಮ. ಏನು ಆಯ್ತಲ್ಲಕ್ಕ, ನಾನು ನಿಜವಾಗ್ಲೂ ಮಾಡೋದು. ಮಾಡಲ್ಲ ಅಂದ್ರೆ ಯಾರು ಮಾಡ್ತಾರವ ಇದೆಲ್ಲನೂ? ನನ್ನ ಕಾಲ ಆಯ್ತಲ್ಲ. ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರ್ದು, ಒಳ್ಳೆ ರೀತಿ ಬೆಳೀಲಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಆಸೆಪಟ್ಟು ಏನು ಮಾಡಿಸ್ತಿರ್ಲಿಲ್ಲ. ನೀನು ಇಲ್ಲ, ನಾನು ನಿಮ್ಮಂಗೆ ಕಷ್ಟಪಡ್ತೀನಿ, ನಿಮ್ಮಂಗೆ ದುಡಿತೀನಿ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಮಾಡಲೇಬೇಕು. ಅಮ್ಮ ನಿಜವಾಗ್ಲೂ ಏನಿಲ್ಲ ಆಯ್ತು. ಆಯ್ತಿಲ್ಲ ಅಂದ್ರೆ ಏನು ಮಾಡೋಣ? ನನಗೆ ಇವತ್ತು ಅದರ ಸತ್ತೋಗಂಗೈತೈತೆ ಫ್ರೆಂಡ್ಸ್. ನಂಗಂತೂ ನಾನು ಇನ್ನು ಯಾವತ್ತೂ ತೋಟಕ್ಕೆ ಬರೋದು. ಓದ್ಕೋತೀನಿ. ನಿನ್ನ ಥರ ಓದ್ದನೆ ತಲಾಟೆ ಮಾಡ್ಕೊಂಡು ಆಟ ಆಡ್ಕೊಂಡೇ ಕಾಲ ಕಳೀತಾರಲ್ಲ, ಅವ್ರಿಗೆ ಏನಂತ ಹೇಳ್ತೀಯ? ದಿಗಂಶ ಓದ್ಕೊಳ್ರಪ್ಪ, ಯಾವನಿಗೂ ಬೇಡ ಪಾಡು. ಲಕ್ಷ್ಮೀಪತಿ ಅವರೇ, ಹೆಂಗ್ ಅನ್ನಿಸ್ತೈತೆ ಬಿಸಿಲಲ್ಲಿ ನಡ್ಕೊ ಬಂದಿದ್ದು, ಈ ತೋಟದ ಹತ್ರ ಎಡಮಟ್ಟೆ ಎಲ್ಲ ಎಳಿತಾ ಇರೋದು? ನಂಗೆ ಆಯ್ತಲ್ಲ ಫ್ರೆಂಡ್ಸ್, ನಾನು ಕೈ ಮುಟ್ಕೊಂಡು ಬೇಡ್ತಿದ್ದೀನಿ. ಓದ್ಕೊಬಿಡಿ ಫ್ರೆಂಡ್ಸ್, ನನಗೆ ಬಿಟ್ಬಿಡಿ ಫ್ರೆಂಡ್ಸ್. ಈಗ ನನಗೆ ಬೇಡಪ್ಪ. ಬೇಡವಾ ಈ ಪಾಡು? ಓದ್ಕೊಂಡು ಟೈಮಿಗೆ ಕರೆಕ್ಟಾಗಿ ಊಟ ತಗೊಂಡು ಸ್ಕೂಲ್ಗೆ ಹೋಗಿ ಆಟ ಆಡ್ಕೊಂಡು ಬರೋದೇ ಬೆಸ್ಟಾ? ಬಂದು ತೋಟದ ಕೆಲಸ ಮಾಡೋದು ಬೆಸ್ಟಾ? ಸ್ಕೂಲಿಗೆ ಹೋಗಿ ಓದ್ಕೊಬರೋದು ಬೆಸ್ಟ್. ಕೆಲಸ ಎಲ್ಲ ಮುಗಿಸಿ ಕೈಕಾಲು ತೊಳ್ಕೊಳ್ಳೋಣ ಅಂತ ಟ್ಯಾಂಕ್ ಹತ್ರ ಬಂದು, ಆದರೆ ಅದ್ರೊಳಗಡೆ ಒಂದು ಅಳಿಲ್ ಬಿದ್ದು ಈಜಾಡ್ತಿತ್ತು. ಮೇಲಕ್ಕೆ ಬರೋಕ್ಕೆ ಅದಕ್ಕೆ ಆಗ್ತಿರ್ಲಿಲ್ಲ. ಹೆಂಗೆ ನೇಕ್ ತರೋದು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಲ್ಲೇ ಒಂದು ಕೋಲಿತ್ತು, ಅದನ್ನ ಹಿಡ್ಕೊಂಡೆ, ಅದ್ರ ಮೇಲೆ ಹತ್ತಿ ಆಚೆ ನೆಗಿತ್ತದು.